ಜೈ ಶ್ರೀರಾಮ್. ನಾವು ಕೆಲವೊಮ್ಮೆ ಏನೇನೋ ಪ್ಲಾನ್ಗಳು ಮಾಡ್ತೀವಿ, ಬಟ್ ದೇವರು ಬೇರೆನೇ ಪ್ಲಾನ್ಸ್ ಇಟ್ಟಿರ್ತಾರೆ ಅಲ್ವಾ. ನಮ್ಮ ಕೇಸಲ್ಲೂ ಅದೇ ಆಯಿತು. ನಾವು 10 ದಿನ ಆಯಿತು ಅಣ್ಣನಿಗಾಗಿ ಕಾಯ್ತಾ ಇದ್ವಿ ಕಾಲ್ ಬರುತ್ತೆ ಅಂತ. ಬಟ್ ಅಣ್ಣನಿಂದ ಏನೂ ಕಾಲ್ಸ್ ಬರಲಿಲ್ಲ. ಬಟ್ ಒಂದಿನ ನನ್ನ ತಂಗಿ ಫೋನ್ ಮಾಡಿಬಿಟ್ಟು ಈ ಥರ ಅಣ್ಣ ಹೇಳ್ದ, ಅವನಿಗೇನೋ ಮೇ ತಿಂಗಳಲ್ಲಿ ತುಂಬ ಬ್ಯುಸಿ ಅಂತೆ, ತುಂಬ ಕೆಲಸ ಬಂದ್ಬಿಟ್ಟಿದೆ ಅಂತೆ. ಸೊ ಅದರಿಂದಾಗಿ ಅವನಿಂದ ನಮ್ಮನ್ನು ಕರ್ಕೊಂಡು ಹೋಗೋದಕ್ಕೆ ಆಗೋದಿಲ್ವಂತೆ ಅಂತ. ಸೊ ನಮಗೆಲ್ಲ ಟುಸ್ಸು, ಎಲ್ರಿಗೂ ಡಿಸಪಾಯಿಂಟ್ಮೆಂಟ್. ಸೊ ಏನು ಮಾಡೋಕ್ಕಾಗುತ್ತೆ, ಏನು ಮಾಡೋದಕ್ಕಾಗೋದಿಲ್ಲ, ಸುಮ್ಮನೆ ಆಗೋದ್ವಿ. ಬಟ್ ನನ್ನ ತಂಗಿ ಇದ್ದಾಳಲ್ಲ, ಅವಳಿಗೆ ಈ ಪ್ರೋಗ್ರಾಮ್ ಕ್ಯಾನ್ಸಲ್ ಆಗಿದ್ದು ತಡ್ಕೊಳಕ್ಕಾಗ್ತಾ ಇಲ್ಲ. ಮರುದಿನ ಏನು ಮಾಡಿದ್ಲು, ನನಗೆ ಫೋನ್ ಮಾಡಿಬಿಟ್ಟು ನಾನು ಅಣ್ಣನ ಹತ್ರ ಮಾತಾಡಿದೆ. ಡೆಲ್ಲಿಯಿಂದ ಒಬ್ಬರು ಬದ್ರಿನಾಥ್ಗೆ ಗ್ರೂಪಲ್ಲಿ ಕರ್ಕೊಂಡು ಹೋಗ್ತಾರೆ, ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ತೊಗೊಂಡಿದ್ದೀನಿ, ನಾನು ಅವ್ರ ಹತ್ರ ಮಾತಾಡ್ತೀನಿ. ವಿಜಿ ನೀನು ಪ್ರೋಗ್ರಾಮ್ ಫಿಕ್ಸ್ ಮಾಡು, ಪ್ಲ್ಯಾನ್ ಮಾಡು, ನಾವು ಹೋಗೋಣ. ಆ ಅಣ್ಣ ಇಲ್ಲ ಅಂದರೆ ಏನಂತೆ, ನಾವೆಲ್ಲ ಹೋಗೋಣ ಅಂತಂದ್ರು. ನಾನಂದೆ ಸರಿ, ಹಾಗಾದರೆ ಸಾಯಂಕಾಲ ಕಾಲ್ ಮಾಡು, ನಮ್ಮ ಅಕ್ಕ ಟೀಚರು, ಸೊ ಮಧ್ಯಾಹ್ನದಲ್ಲಿ ಸಿಗೋದಿಲ್ಲ, ಸಾಯಂಕಾಲ ಫೋನ್ ಮಾಡು, ಅಕ್ಕಂದ್ರ ಹತ್ರ ಮಾತಾಡೋಣ ಅಂತ ಹೇಳಿದೆ. ಅದೇ ಥರ ಸಾಯಂಕಾಲ ಕಾಲ್ ಮಾಡಿದ್ವಿ, ನಮ್ಮ ಅಕ್ಕಂದ್ರಿಗೆ ಹೇಳಿದ್ವಿ, ಅಣ್ಣ ಇಲ್ಲ ಅಂದರೆ ಏನಂತೆ, ನಮಗೊಬ್ರು ಕಾಂಟ್ಯಾಕ್ಟ್ ನಂಬರ್ ಸಿಕ್ಕಿದೆ, ಅವರು ಬದ್ರಿನಾಥ್ಗೆ ಗ್ರೂಪಲ್ಲಿ ಕರ್ಕೊಂಡು ಹೋಗ್ತಾರೆ, ನಾವು ಅವ್ರ ಜೊತೆ ಹೋಗ್ಬರೋಣ. ಅಕ್ಕಂದ್ರಿಗೆ ಓಕೆ, ಖುಷಿ ಆಗೋಯ್ತು. ಹಾಂ ಸರಿ, ಹಾಗಾದರೆ ನಾವೇ ಹೋಗೋಣ, ಪ್ಲಾನ್ ಮಾಡಿ ಅಂತ ಹೇಳಿದ್ಲು. ಇದನ್ನ ನಮ್ಮ ಭಾವ ಕೇಳಿಸ್ಕೊಂಡು ಇವ್ರೇನು ಮಾಡಿದ್ದಾರೆ, ಮರುದಿನ ಹೋಗ್ಬಿಟ್ಟು ಆಫೀಸಲ್ಲಿ ರಜಾ ಕೇಳಿದ್ದಾರೆ, ರಜಾ ಸಿಕ್ಬಿಟ್ಟಿದೆ. ನಮ್ಮಕ್ಕ ಏನು ಮಾಡಿದ್ದಾಳೆ, ಮರುದಿನ ಕೆಲ್ಸಕ್ಕೆ ಹೋಗ್ಬಿಟ್ಟು ಅಲ್ಲಿ ಸ್ಕೂಲಲ್ಲಿ ಹೇಳಿದಾಳೆ ಕೊಲೀಗ್ಸ್ ಹತ್ರ, ಈ ಥರ ನಾವು ಬದ್ರಿನಾಥ್ ಟ್ರಿಪ್ ಹೋಗ್ತಾ ಇದೀವಿ ಅಂತ. ಅಲ್ಲಿ ಇಬ್ರು ನಾವು ಬರ್ತೀವಿ ಅಂತ ಹೇಳಿದರು. ಸೊ ನಮ್ಮಕ್ಕ ಏನು ಮಾಡಿದ್ಲು, ಫೋನ್ ಮಾಡಿಬಿಟ್ಟು ಈ ಥರ ನಾನಿಬ್ರು ಕೊಲೀಗ್ಸ್ ಬರ್ತಾರಂತೆ, ನಿಮ್ಗೇನು ಪರವಾಗಿಲ್ವಾ ಅಂತ ಹೇಳಿದ್ಲು. ನಮಗೇನು ಪರವಾಗಿಲ್ಲ, ಅವ್ರು ಬರ್ತಾರೆ, ದೇವ್ರು ಕರ್ಸ್ಕೋತಾನೆ ಅಲ್ವಾ. ಸೊ ಓಕೆ ಅಂತ ಹೇಳಿದ್ವಿ. ನಮ್ಮ ಬಾವ ಫೋನ್ ಮಾಡಿಬಿಟ್ಟು ನನಗೆ ರಜಾ ಸಿಕ್ಕಿದೆ, ನಾನು ಬರ್ತೀನಿ ಬದ್ರಿನಾಥ್ಗೆ ಅಂತಂದ್ರು. ಒಂದು ಹಾಡಿದೆ ಅಲ್ಲ, ಬಾಲ ಹೋಗಿ ಕುಡ್ಲು ಬಂತು ಡುಮ್ 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 ಅನ್ನೋ ಥರ. ಅಣ್ಣ ಪ್ರೋಗ್ರಾಮ್ ಕ್ಯಾನ್ಸಲ್ ಆಯಿತು, 3 ಜನ ಆ್ಯಡ್ ಆದರು. ಸೊ ನೆಕ್ಸ್ಟ್ ವಿತಿನ್ 2 ಡೇಸಲ್ಲಿ ನನ್ನ ತಂಗಿ ಏನು ಮಾಡಿದ್ಲು, ಅವ್ರ ಹತ್ರ ಮಾತಾಡಿ ಯಾವ್ಯಾವ ಡೇಟಲ್ಲಿ ಗ್ರೂಪ್ ಹೋಗ್ತಾ ಇದೆ ಅಂತ ತಿಳ್ಕೊಂಡು, ನಮ್ಮ ಕನ್ವೀನಿಯಂಟ್ ಡೇಟು 9th ಮೇ ಒಂದು, 16th ಮೇ ಒಂದು ಹೋಗ್ತಾ ಇತ್ತು. ನಮಗೆ 9th ಮೇ ತುಂಬ ಕನ್ವೀನಿಯೆಂಟ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ಅವರಿಗೆ ಅಡ್ವಾನ್ಸ್ ಕಳಿಸಿ ನಾವು ನಮ್ಮ ಪ್ರೋಗ್ರಾಮನ್ನು ಫಿಕ್ಸ್ ಮಾಡ್ಕೊಂಡ್ವಿ. ಸೊ ಬದ್ರಿನಾಥ್ ಯಾತ್ರಾಗೆ ಹೋಗೋದು ಡೆಲ್ಲಿಯಿಂದ 9th ಅನ್ನೋದು ಫಿಕ್ಸ್ ಆಗೋಯ್ತು. ಈಗ ನಮಗೆ ಇಲ್ಲಿಂದ ನಾವು ಡೆಲ್ಲಿಗೆ ಹೋಗಬೇಕು. ಸೊ ಡೆಲ್ಲಿಗೆ ಹೇಗೆ ಹೋಗ್ಬೋದು, ಟ್ರೈನ್ಸ್ ಇದೆ, ಫ್ಲೈಟ್ಸ್ ಇದೆ. ಟ್ರೈನಲ್ಲಿ ಹೋಗೋಣ ಅಂದರೆ 2 ದಿನ ಟ್ರೈನಲ್ಲಿ ಕೂತ್ಕೊಂಡು ಹೋಗೋದು ಅಂದರೆ ತುಂಬ ಕಷ್ಟ ಅಂತ ಅಂದ್ಬಿಟ್ಟು ನಾವೇನು ಮಾಡಿದ್ವಿ, ಫ್ಲೈಟಲ್ಲಿ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಸೊ ನೆಕ್ಸ್ಟ್ ಫ್ಲೈಟ್, ಯಾವ ಫ್ಲೈಟ್ ಬುಕ್ ಮಾಡಿದ್ವಿ, ಹೇಗೆ, ಅದ್ರ ಬಗ್ಗೆ ಎಲ್ಲ ನೆಕ್ಸ್ಟ್ ವಿಡಿಯೋನಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ಜೈ ಶ್ರೀರಾಮ್.